ಇನ್ನು ಗಲಭೆ ಆರೋಪಿಗಳನ್ನ ಬಿಡಬೇಕು ಅಂತ ಹೇಳಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಬಂಧಿತ ದಿವಾಕರ್ ಮಾವ ಸಾವನ್ನಪ್ಪಿದ್ದಾರೆ. ಈಗ ಅವರ ಪತ್ನಿ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಕುಮಾರಸ್ವಾಮಿ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ದಿವಾಕರ್ ಅವರ ಮಾವ ಪುಟ್ಟರಾಜು ಅಂತ ಹೇಳಿ ಬೆಳಗಿನ ಜಾವ ಸಾವನ್ನಪ್ಪಿದ್ದಾರೆ. ಬನ್ನಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಒಂದು ಜನರ ಜೊತೆಗೆ ಮಾತಾಡಿದರೆ ಬಂಧಿತರಾಗಿರುವಂತವರ ಫ್ಯಾಮಿಲಿ ಜೊತೆಗೆ ನೋಡಿ. ನಾಗಮಂಗಲದಲ್ಲಿ ನಡೆದಂತ ಗಲಾಟೆ ಪ್ರದೇಶಗಳಿಗೆ ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿಯನ್ನ ನೀಡಿ ಅಲ್ಲಿರುವಂತಹ ಮಾಲೀಕರುಗಳಿಗೂ ಕೂಡ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಬಳಿ ಸಾಕಷ್ಟು ಮಹಿಳೆಯರು ಬಂದು ಅವರ ದುಃಖವನ್ನ ಹೇಳ್ಕೊಂಡಿದ್ದಾರೆ. ನಮ್ಮ ಕುಟುಂಬಸ್ಥರನ್ನು ಕೂಡ ಬಂಧನವನ್ನ ಮಾಡಿದ್ದಾರೆ ಅಂತೇಳಿ ಕಣ್ಣೀರನ್ನ ಕೂಡ ಹಾಕ್ಯಾರೆ. ಆ ಮಹಿಳೆಯರು ಇಲ್ಲಿದ್ದಾರೆ. ಅಮ್ಮ, ಇವತ್ತು ಕುಮಾರಸ್ವಾಮಿ ಅವರ ಹತ್ರ ಬಂದು ಕಣ್ಣೀರನ್ನ ಹಾಕಿದ್ರಿ, ಯಾಕಾಗಿ ಏನು ಅಂತ ಬಿಡಿ ಮಾತಾಡಿ ಸರ್. ಇವತ್ತು ನಮ್ಮ ಅಣ್ಣವ್ರು ತೀರೋಗಿದ್ದಾರೆ. ಇತ್ತಾಗ ಏನು ಮಗನ್ನೇ ನೋಡೋಣ, ಇತ್ತ ನಮ್ಮ ಅಣ್ಣನ್ನೇ ನೋಡೋಣ. ಇಲ್ಲ 2 ಗಂಟೆ ಟೈಮ್ ನನ್ನ ಮಗನಿಗೆ ಟೈಮ್ ಕೊಟ್ಟು ಮೈಸೂರು ಕಳಿಸ್ಕೊಡ್ತೀನಿ ಅಂದರೆ ಕರೆಕ್ಟಾಗಿ ಕಳಿಸ್ಕೊಳ್ಳಿ. ಕೈದಿ ಥರ ಕರ್ಕೊಬರೋದಾದ್ರೆ ನನ್ನ ಮಗನ ಕಳಿಸ್ಕೊಡೋದು ಬೇಡ. ಇಲ್ಲ ಅಲ್ಲಿ ನನ್ನ ಮಗನಿಗೆ ವಿಡಿಯೋ ಕಾಲ್ ಮಾಡ್ತೀನಿ, ಅದು ಫೋನ್ ಕೊಡೋಕೆ ಹೇಳಿ ಸಾಕು. ನಮಗೆ 5 ನಿಮಿಷ ಕಳ್ಸೋದಾದ್ರೆ ಬೇಡ, ಬೇಕಾದ್ರೆ ನಾವೇ ಕರ್ಕೊಂಡೋಗಿ ಬಿಟ್ಟು ಬರ್ತೀವಿ. ಅಲ್ಲಿ ನಮ್ಮ ನಾದಿ ಇದ್ದಾರೆ, ನಮ್ಮ ನಾದಿಗೆ ಹೇಳ್ಬಿಟ್ಟು ನಾವು ಕರ್ಕೊಂಡೋಗಿ ಅಲ್ಲೇ ಕರ್ಕೊಂಡೋಗಿ ಬಿಟ್ಟು ಬರ್ತೀವಿ ನಾವು. ಈಗ ನಿಮ್ಮ ಮನೆಯಲ್ಲಿ ಯಾರನ್ನ ಅರೆಸ್ಟ್ ಮಾಡಿರುವಂಥದ್ದು, ಯಾವಾಗ ಅರೆಸ್ಟ್ ಮಾಡಿದ್ರು? ದಿವಾಕರ್ ಅಂತ. ಅವನು ಏನೂ ತಪ್ಪು ಮಾಡಿಲ್ಲ ಸರ್. ಮೊನ್ನೆ ದಿವಸ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಿಂದ ಬಂದು ಮಾತ್ರೆ ನುಂಗ್ಬಿಟ್ಟು ಮಲಗ್ದ ಮನೆಗೆ ಬಂದು ಜಾಡ್ಸ್ ಒದ್ದಿ ಪೊಲೀಸರು ಬಾಕ್ಲು ಓದ್ಬಿಟ್ಟು ಬಂದು ಕರ್ಕೊಂಡು ಹೋಗಾರೆ ಸರ್. ಅವನ್ನ ಈಗ ಕೈದಿ ಥರ ಕರ್ಕೊಂಬರೋದಾದರೆ ಕಳಿಸ್ಬೇಡಿ ಸರ್. ನಮಗೆ ಸೋದ್ರ ಮಾವ ತೀರೋಗಿದ್ದಾರೆ. ಕಳ್ಸಂಗಿದ್ರೆ ಒಂದು 5 ಗಂಟೆ ಟೈಮ್ ಕೊಟ್ಬಿಟ್ಟು ನನ್ನ ಜೊತೆ ಕಳಿಸ್ಲಿ ಸರ್. ಮಂಡ್ಯ ಹೋಗಿ ಕರ್ಕೊಂಡು ಹೋಗ್ತೀನಿ. ಇಲ್ಲ ನನಗಿದ್ರೆ ಬೇಡ ಸರ್. ನಮ್ಮ ಕೈದಿ ಥರ ಮಾತ್ರ ನನ್ನ ಮಗನ ಕರ್ಕೊಂಬರೋದೇ ಬೇಡ ಸರ್. ಈಗ ನಿಮ್ಮ ಮಗ ಎಲ್ಲಿದ್ದಾರೆ? ಏನಮ್ಮ? ಮಂಡ್ಯದಲ್ಲಿ ಇದ್ದಾರೆ, ಜೈಲಲ್ಲಿ ಇದ್ದಾರೆ. ಅವತ್ತು ಗಲಾಟೆ ನಡೆದ ಸಂದರ್ಭದಲ್ಲಿ ಹೋಗಿದ್ರ ಇವರು? ಏನು ಅಂತ 1 ಗಂಟೆ ನಮ್ಗೆ ಎಲ್ಲ ಹುಡುಗರೆಲ್ಲ ಹೋಗಿದ್ದಾರೆ ಸರ್. ಹುಡುಗರೆಲ್ಲ ಹೋಗಾರೆ ಸರ್. ಬದ್ರಿಕಾಪ್ಲ ಹುಡುಗರೆಲ್ಲ ಹೋಗಾರೆ ಸರ್. ಹುಡುಗರು ಅವನ್ನ ಮಾಡಿರೋ ಬಿಟ್ಟಾರೆ ಸರ್. ಈ ಊರಲ್ಲಿ ಮಾಡ್ದಲ್ಲ ಇರೋರ್ನೇ ಕರ್ಕೊಂಡು ಹೋಗಿರೋದು ಸರ್. ಯಾರು ಹೆಂಡತಿ ಮಕ್ಕಳು ಮನೆ ಮಠ ಅಂತ ಬಂದು ಮಾಡೋರೆ ಅಂತವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಸರ್. ಅಂತವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಮಾಡಿರೋರ್ನೆಲ್ಲ ಎಲ್ಲ ಎಸ್ಕೇಪ್ ಮಾಡವ್ರೆ ಅಂತ ಇಟ್ಕೊಂಬಂದು ನಮ್ಮ ಮಕ್ಕಳನ್ನ ಬಿಡಿಸ್ಕೊಳ್ಳಿ ಸರ್. ಈಗ ನಿಮ್ಮ ಸೋದರ ಮಾವ ಯಾವಾಗ ಡೆತ್ ಆದ್ರು? ಏನಾಗಿದೆ? ಈಗ ಒಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗೈತೆ ಸರ್ ನಮಗೆ. ಇದನ್ನ ಈಗ ನಿಮ್ಮ ಮಗನಿಗೆ ತಿಳಿಸುವಂತದ್ದು ಏನೋ ಕೆಲಸ ಆಗಿದೆ ಏನಮ್ಮ? ಇನ್ನ ತಿಳಿಸಿಲ್ಲ ಸರ್. ನಾವು ಏನ್ ತಿಳಿಸೋಣ ಸರ್? ಮಗನಿಗೆ ಇನ್ನ ತಿಳಿಸಿಲ್ಲ. ಕಳಿಸ್ತೀವಿ ಅಂದ್ರೆ ಮಂಡ್ಯಕ್ಕೆ ಹೋಗಿ ಕರ್ಕೊಂಡು ಹೋಗ್ತೀವಿ. ನಮ್ಮ ನಾದಿ ಇದ್ದಾರೆ, ಅವ್ರಿಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇಲ್ಲ ಅನ್ನಂಗಿದ್ರೆ ಕೈದಿ ತರ ಕರ್ಕೊಂಬರೋದಾದ್ರೆ ನನ್ನ ಮಗನ ಕಳಿಸ್. ಈಗ ಕುಮಾರಸ್ವಾಮಿ ಅವ್ರ ಮುಂದೇನು ಕೂಡ ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ ಅಂತೆಲ್ಲ ಹೇಳಿ ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರು ತಮಗೆ? ಅವ್ರು ಹೇಳೋರೆ ನಾವು ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ನಡೆದಲ್ಲಿ ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಯ್ತು, ಅವ್ರು ಮಾಡ್ಕೊಳ್ಳಿ. ಇವತ್ತು ಒಂದು 5 ಗಂಟೆ ಟೈಮ್ ನನ್ನ ಜೊತೆ ಕಳಿಸ್ಕೊಡಿ. ಪರವಾಗಿಲ್ಲ, ಅವ್ನಿಗೆ ವಿಡಿಯೋ ಕಾಲ್ ಮಾಡ್ತೀವಿ, ತೋರ್ಸಕ್ ಹೇಳಿ ಸಾಕು. ನಮ್ಮ ಮಾವನ ತೋರ್ಸಕ್ ಹೇಳಿ, ಅವ್ನಿಗೆ ಪ್ರೀತಿ ಮಾವ ಅವರು ತೋರ್ಸಕ್ ಹೇಳಿ ಸಾಕು. ಏನು ಬೇಡ. ಇರೋ ಮಾತಲ್ಲಿ ಎಲ್ಲಾರು ಕಳ್ಕೊಂಡಿದೀವಿ. 4 ಜನ ಅವ್ರೆ. ಅವರು ಇವ್ರನ್ನ ಒಂದ್ ಸ್ವಲ್ಪ ವಿಡಿಯೋ ಕಾಲ್ ಮಾಡಿ ತೋರ್ಸು ಅಂತ ಹೇಳಿ ಸಾಕು. ಅವ್ರನ್ನ ಕಳ್ಸ್ತೇವ್ರ. ನಮ್ ಕಳ್ಸಿದ್ರು 5 ನಿಮಿಷ ಕಳ್ಸೋದು, 5 ನಿಮಿಷ ಕಳ್ಸೋದು ಬೇಡ ಸರ್. ಅವ್ರನ್ನ ಕಳ್ಸಿದ್ರು ಕೈದಿ ತರ ಕಳ್ಸೋದು ಬೇಡ. ಅವ್ನ್ ಹೆಂಗೆ ಮಾಮೂಲಿ ಮನ್ಸ ಇದ್ದಾನೆ, ಪೊಲೀಸರು ಬರ್ಲಿ ಬೇಕಾರೆ. ಮಾಮೂಲಿ ಮನ್ಸ ಹೆಂಗಿದ್ದಾನೆ ಹಂಗೆ ಕರ್ಕೊಂಡ್ ಬರ್ಲಿ ಸರ್. ಈಗ ನೀವು ಹೇಳ್ತಿದ್ರಿ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಮಲಗಿರೋರ್ನ ಒದ್ದಿ ಕರ್ಕೊಂಡು ಹೋದ್ರು ಅನ್ನೋಂಥದ್ದು. ನಿಮ್ಮ ಮನೇಲಿ ಯಾರು ಕರ್ಕೊಂಡು ಹೋಗಿದ್ರು? ನಮ್ಮ ಯಜಮಾನ್ರೆ ಸರ್. ನಾವೆಲ್ಲ ಒಂದೇ ಮನೆಯವರು. ನಮ್ಮ ಯಜಮಾನ್ರನ್ನೇ ಕರ್ಕೊಂಡು ಹೋಗಿರೋದು 1 ಗಂಟೆ ರಾತ್ರಿಲಿ. ನಾನು ಕೇಳಿದ್ಕೆ ಏನಂದ್ರೆ ಗೊತ್ತಾ ಸರ್, CC ಕ್ಯಾಮ್ರಾ ಚೆಕ್ ಮಾಡಿ ಬಿಡ್ತೀವಿ ಅಂದವರು 24 ಅವರ್ ಆಗಕ್ಕಿಂತ ಮುಂಚೆನೇ ಯಾಕೆ ಸರ್ FIR ಹಾಕಿದ್ರು? ಏನಕ್ಕೆ ಮಾಡಿದ್ರು? ಚಲುವರಾಯಸ್ವಾಮಿ ಅವ್ರು ಬಂದ್ರು ನೆನ್ನೆ ಪೊಲೀಸ್ ಸ್ಟೇಷನ್ ಅಂತ, ನೀವು ಇದ್ರಿ. ಏನಂದ್ರು ಸರ್ ಅವರು? CC ಕ್ಯಾಮ್ರಾದಲ್ಲಿ ಇದ್ದವ್ರನ್ನ ಇಡ್ಸ್ಕೊಂತೀವಿ, ಇಲ್ದವ್ರನ್ನ ಬಿಡಿಸ್ತೀವಿ ಅಂದವರು. ಯಾಕೆ ಸರ್ FIRಗೆಲ್ಲ ಸೈನ್ ಹಾಕಿ ಯಾಕೆ ಸರ್ ಮಾಡಿದ್ರು? ಅವತ್ತು ಅವ್ನಿಗೆಲ್ಲ ಕಳಿಸಿ ಚಲುವರಾಯಸ್ವಾಮಿಗೆ ಎಲ್ಲಕ್ಕೆ ಬದ್ರಿಕೊಪ್ಪ ಹುಡುಗರು ಕಾರಣ. ಇವತ್ತು ಅವರೆಲ್ಲ ಜೈಲಲ್ಲಿ ಅವರೆಲ್ಲ ಯಾರು ಬಿಡಿಸ್ಕೊಡ್ತಾರೆ? ಫೋನ್ ಮಾಡಿದ್ರು ಅವ್ರ ಮಗುಗೆ ನನಗೆ ಗೊತ್ತೇ ಇಲ್ಲ ಅಂತಾರಲ್ಲ, ಏನಕ್ಕೆ ಬರ್ತಾರ? ಇನ್ನೊಂದು ದಿನ ಓಟ್ ಕೇಳಕ್ಕೆ ನಮ್ಮ ಮನೆ ತಕ್ಕ ಯಾರನ್ನ ಸರ್? ನೋಡಿ, ಚಾರ್ಜ್ ಶೀಟ್ ತಂದಿದ್ದೀನಿ, ನೋಡಿ ಬೇಕಾ ನಿಮಗೆ? ತಡೀರಿ ಸರ್, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ನಮ್ಮ ಮನೆಯ ಹೆಸರು ದಿವಾಕರ್ ಆಂಜಿನ್ ಮೂರ್ತಿ. ರೆಕಾರ್ಡ್ ಮಾಡ್ಕೊಳ್ಳಿ. ನಮ್ಮ ಅಡ್ರೆಸ್ಸು ಬದ್ರಿಕೊಪ್ಪಲು ಅಂತ ಇಲ್ಲ, ನಾಮಂಗ್ಲ ಟೌನ್. ಯಾಕೆ ಸರ್ ಎಲ್ಲ ಅಡ್ರೆಸ್ ಚೇಂಜ್ ಮಾಡಿ ಅಮಾಯಕನ ಯಾಕೆ ಸರ್ ಬಲಿತಾ ಅಂತಿದ್ದೀರಾ? ನಮ್ಮೂರಲ್ಲಿ 13 ಜನ ಏನಿದ್ದಾರೆ ಎಲ್ಲ ಹಸು ಕುರಿ ಎಮ್ಮೆ ಆಡು ಮಾಡಿಕೊಂಡಿರೋರೆ. ನಾವು ನಮ್ಮ ಪಾಡಿ ನಾವು ಹೊಸ ಕುರಿ ಮೇಯಿಸ್ಕೊಂತೀವಿ, ಆಡು ಹಾಲು ಕರ್ಕೊಂತೀವಿ, ಡೈರಿಗೆ ಹಾಕ್ತೀವಿ. ಮನೇಲಿ ಇದ್ದವ್ರನ್ನ ಮಲಗಿದವ್ರನ್ನ ಹುಷಾರಿಲ್ಲ ಸರ್. ಆಸ್ಪತ್ರೆ ಸ್ಲಿಪ್ಪು ಕೊಟ್ಟಿದ್ದೀವಿ ನಾವು. ಆಸ್ಪತ್ರೆ ಸ್ಲಿಪ್ಪು ನಾನೇ ತೋರಿಸ್ಕೊಂಬಂದಿದ್ದೀನಿ, ಕೊಟ್ಟಿದ್ದೀವಿ.
ಹುಷಾರಿಲ್ದವ್ರನ್ನ ಕರ್ಕೊಂಡು ಹೋಗೋರಲ್ಲ ಅಂಥದ್ದೇನು ಸರ್ ಇತ್ತು ನಮಗೆ. ಈಗ ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಗಣಪತಿನ ಕೂರಿಸ್ತಾರೆ, ಎಲ್ಲ ಕಡೆ ಹೋದಂತ ಆಗುತ್ತೆ. ಈಗ ನಿಮ್ಮ ಮನೆಗೆ ಆಧಾರ ಆಗಿರುವಂತ ದಿವಾಕರ್ ಈಗ ಕೇಸ್ ಹಾಕ್ಸ್ಕೊಂಡಿದ್ದಾರೆ, ಜೈಲಲ್ಲಿ ಇದ್ದಾರೆ. ಹೆಂಗೆ ಕುಟುಂಬ ನಿರ್ವಹಣೆ ಹೆಂಗ್ ಸರ್? ನನ್ನ ಅತ್ತೆ ಅವರು, ನನ್ನ ಮಗ, ನನ್ನ ಸೊಸೆ, ನಾನು 4 ಜನ, ನನ್ನ ಗಂಡು ಸೇರಿ 5 ಜನ, ನಾವಿಬ್ರು ಆಚೆಗೆ ಹೋಗಲ್ಲ. ನನ್ನ ಗಂಡನೇ ಪ್ರತಿಯೊಂದಕ್ಕೂ ನನ್ನ ಗಂಡನೇ ಜವಾಬ್ದಾರಿ. ಈಗ ಅವ್ರು ಇಲ್ವಲ್ಲ, ನನ್ಗೆ ಯಾರು ನೋಡ್ಕೊತಾರೆ? ನನ್ನ ಮಗ ಅಪ್ಪ ಅಂತಂದ್ರೆ ನಾನು ಎಲ್ಲಿ ತೋರ್ಸೋಣ ಸರ್? ನಿದ್ದೆ ಮಾಡ್ತಿಲ್ಲ, ಹೊಟ್ಟೆಗೆ ತಿಂದಿಲ್ಲ, ನನ್ನ ಎಲ್ಲಿ ಅಂತ ಹೇಳೋಣ? ಕಳ್ಕಿತ್ಪದ ಅದು ರೂಮಲ್ಲಿ ಹೋಗಿ ಎಲ್ಲ ತಡಕ್ತಾನಲ್ಲ, ರೂಮ್ಗೆ ಹೋಗ್ಬಿಟ್ಟು ಅಂಬೆಗಾಲ ಹಾಕೊಂಡು ಎಲ್ಲಿ ಅಂತ ಉತ್ತರ ಹೇಳೋಣ ಸರ್? ನನ್ನ ಮಗಿಗೆ ರಾತ್ರಿ ಎಲ್ಲ ರೂಮಲ್ಲಿ ತಡ್ಕೈತೆ, ಅವ್ರು ಬರ್ತಾರಾ? ಅವನು ಚಲರಾಯ ಸ್ವಾಮಿ ಹೇಳಿದ್ರಲ್ವಾ CC ಕ್ಯಾಮ್ರಾ ನೋಡ್ತೀವಿ ಅಂತ. CC ಕ್ಯಾಮ್ರಾ ನೋಡ್ದಲ್ಲ ಯಾಕೆ ಸರ್ FIR ಮಾಡಿದ್ರು? ಈಗ ಉತ್ತರ ಹೇಳಿ, ಅವ್ರು ಚಲರಾಯ ಸ್ವಾಮಿ ಅವ್ರು ಬರಲಿ. ನೀವು FIR ಹಾಕ್ಸಲ್ಲ. ನಾನು CC ಕ್ಯಾಮ್ರಾದಲ್ಲಿ ಏನೈತೆ, ಯಾರು ಇರ್ತಾರೆ ಅಂಥವ್ರನ್ನೆಲ್ಲ ಹಿಡ್ದಾಕ್ಬಿಟ್ಟು ನಿಮ್ಮನ್ನ ತಮ್ಮದಿರ್ನ ಆಚೆ ಬಿಡ್ತೀವಿ ಕಣ್ರಮ್ಮ ಅಂತ ಆಶ್ವಾಸನೆ ಕೊಟ್ಟರು ಸರ್. ನೆನೆ ಕೊಟ್ಟವ್ರು ಇವತ್ತವರೆಗೂ ಏನೂ ಇಲ್ಲ ಸರ್. FIR ಹಾಕ್ಬಿಟ್ಟು ಜೈಲಿಗೆ ಕಳ್ಸವ್ರೆ. ಅವ್ರು ಇವತ್ತು ಅವ್ರ ಹೆಂಡತಿ ಮಕ್ಳಿಗೆ ಯಾರು ಆಯ್ತಾರೆ ಸರ್? FIR ಹಾಕ್ಬಿಟ್ಟು ಜೈಲಿಗೆ ಕಳ್ಸ್ಬಿಟ್ಟು ಇನ್ನೊಂದು ಕೇಸ್ ಬಿಟ್ಟು ಮಾಡಿಸಿದ್ರೆ ಅವ್ರು ಜೈಲಲ್ಲಿ ಇರ್ಬೇಕಲ್ಲ, ಯಾವನ ಆಯ್ತಾನೆ? ಇನ್ನೊಂದು ಕೇಸ್ ಮಾಡಕ್ಕೆ ಅವ್ರೇನು ಮಾಡಿದ್ದಾರೆ ಸರ್? ಅವರು ಎಂತ ರಾಜಕೀಯ ಇದು? ಕಚಡ ರಾಜಕೀಯ ಮಾಡ್ತಾ ಇರೋದು ಇವರು. ಯಾರು ರಾಜಕೀಯ ಮಾಡ್ತೀರಾ? ಸ್ವಾಮಿಗೌಡ ರಾಜಕೀಯ ಮಾಡ್ತಾ ಇರೋದು ಕಚಡ ರಾಜಕೀಯ. ಅಂದ್ರೆ ಹೇಳಿಕೆ FIR ಮಾಡಿಸ್ಯಾರಮ್ಮ? ಮಾಡ್ಸವ್ರೆ. ಯಾಕೆ ಮಾಡಿಸಿದ್ರು? ನಾನು ಹೇಳ್ದೆ FIR ಮಾಡಿಸ್ಬೇಡಿ ಸರ್. ಅವರು ಮನೇಲಿರೋರು, ಡ್ಯೂಟಿ ಮಾಡ್ತಾ ಇರೋರು. ಡ್ಯೂಟಿ ನಾನು ಇದು ಕೊಡ್ತೀನಿ, ಡ್ಯೂಟಿಗೆ ಹೋಗಿರೋ ಕಾರ್ ಇದನ್ನ ಕೊಡ್ತೀನಿ. ಅವನು ಡ್ಯೂಟಿಗೆ ಹೋಗಿ ಬಂದವನೇ ಸರ್ ಜೊತೆ. ಆ ಸರ್ರು ಬೇಕಾದ್ರೆ ಬಂದು ನಿಂತ್ಕೋತಾರೆ ಸರ್, ನಮ್ಮ ಜೊತೆಲೆ ಇದ್ರು ಅಂತ ಅವ್ರು ಹೇಳ್ತಾವ್ರೆ. ಹೇಳಿದ್ರು ನೀವು FIR ಹಾಕ್ಬಿಟ್ಟು ಜೈಲಿಗೆ ಕಳ್ಸೋದಾರ. ಹಾರ್ಟ್ ಪೇಷಂಟು, ಶುಗರ್ ಪೇಷಂಟು, BP ಪೇಷಂಟು ಏನಾರ ಹೆಚ್ಚು ಕಮ್ಮಿ ಆದರೆ ನಾವು ಯಾರನ್ನು ಕೇಳೋದು? ಯಾರ ಹತ್ರ ಹೋಗಿ ಸರ್ ನನ್ನ ನ್ಯಾಯ ಕೇಳಬೇಕು ಇವಾಗ? ನಿಮ್ಮ ಮನೇಲಿ ಯಾರ ಬಂಧನ ಆಗಿದೆ? ನಮ್ಮ ಮನೆಯವ್ರನ್ನ ನಮ್ಮ ಜೊತೆ ಕ್ಯಾಂಟೀನಲ್ಲಿ ಇದ್ದವ್ರನ್ನ ಕರ್ಕೊಂಡೋಗಿದ್ದಾರೆ ಸರ್. ಬಂದು ಅವ್ರು ನಮ್ಮ ಜೊತೆನೇ ಇದ್ರು. ಕುಮಾರ್ ಅಂತ ಹೇಳಿ ಅವ್ರ ಹೆಸರು. ಸಂಜೆ 6:30 7:30 ಗಂಟೆ ನನ್ನನ್ನು ಮನೆ ಕರ್ಕೊಬಂದು ಬಿಟ್ಬಿಟ್ಟು ಪಾಪ ಅವ್ರು ಬಂದು ಊಟ ಮಾಡಿ ಮನಗಿದ್ದಾರೆ. ಬಂದು ಡೋರ್ ತೆಗಿಯೋಕ್ಕೂ ಬಿಡ್ತಾ ಇಲ್ಲ ಪೊಲೀಸ್ನವ್ರು. ಒದ್ಬಿಟ್ಟು ಹೆಸರು ಹಿಡ್ದು ಕೂಗೆದ್ಕೊ. ಮನೆಗೆ ಮನಗಿರೋರ್ಗೆ ಹೆಸರು ಅವ್ರಿಗೆ ಸರ್ ಗೊತ್ತಾಗುತ್ತೆ? ಹೋಗ್ಲಿ, ಅವರು ಗಣೇಶ ವಿಸರ್ಜನೆ ಮಾಡತಕ್ಕೆ ಹೋಗಿ ಸಣ್ಣ ಮಕ್ಕಳು ಅಂತ ಹೋಗಿದ್ದು ಬಂದಿರೋದು ಅಷ್ಟೇ. ಅವ್ರು ಇನ್ನೇನಕ್ಕೂ ಓದೋರೇ ಅಲ್ಲ. ಇವ್ರು ಇಲ್ಲ ಅಂದಿದ್ರೆ ಗಣೇಶನ್ ಕೂರಿಸ್ಬೇಡಿ ಅಂತ ಹೇಳ್ಬೇಕಾಗಿತ್ತು. ಪರ್ಮಿಷನ್ ಇವ್ರು ಕೊಡ್ಬಾರ್ದಾಗಿತ್ತು. ಪರ್ಮಿಷನ್ ತಗೊಂಡಿದ್ದಾರೆ ತಾನೆ, ಗಣೇಶನ್ ಬಿಡೋಕೆ ಪರ್ಮಿಷನ್ ತಗೊಂಡಿದ್ದಾರೆ. ಪರ್ಮಿಷನ್ ತಗೊಂಡ್ಮೇಲೆ ಇವ್ರು ಅರೆಸ್ಟ್ ಮಾಡೋಂಥದ್ದು ಏನೈತೆ? ಇಂಥ ಪ್ರಾಬ್ಲಮ್ ಎಲ್ಲ ತಗೋಬೇಕು ಅಂದಿರಿ ಇವ್ರು ಗಣೇಶನ್ ಕೂರಿಸ್ಬೇಡಿ ಅಂತ ಹೇಳೋರು ನಮಗೆ ಅಲ್ವಾ? ನಮ್ಮ ಮಕ್ಕಳುಗಳನ್ನ ನಮ್ಮ ಗಂಡಿರ್ನ ಕರ್ಕೊಂಡೋಗಿ ಹಿಂಸೆ ಕೊಡೋದ್ರ ಬದಲು ಫಸ್ಟೇ ಹೇಳೋರು ಗಣೇಶನ್ ಕೂರಿಸ್ಬೇಡಿ ಅಂತ. ನಮ್ಮ ಹಿಂದೂಗಳು ಗಣೇಶನ್ ಕೂರಿಸೋದೇ ಬೇಡ, ಅವ್ರೇ ಮಾಡ್ಕೋತಾ ಇದ್ರು ಎಲ್ಲನೂ ಅಲ್ವಾ? ಬೇಡವಾಗಿತ್ತು. ಇಂಥ ಸಮಸ್ಯೆ ನಮ್ಗೆ ಏನಕ್ಕೆ ಬೇಕಾಗಿತ್ತು? ಈಗ ಬಂದ್ಬಿಟ್ಟು ಹಿಂಗೆ ಬೀದಿ ನಿಂತ್ಕೊಳ್ಳೋ ಅವಶ್ಯಕತೆ ನಮ್ಗೆ ಇರಲಿಲ್ಲ. ಇವ್ರು ಪರ್ಮಿಷನ್ ಯಾಕೆ ಕೊಟ್ಟರು ಅಷ್ಟೇ ಹೇಳಿ ನಮಗೆ. ಕೊಟ್ಟ ಮೇಲೆ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ? ಕೊಟ್ಬಿಟ್ಟು ಇವಾಗ ಈ ಥರ ತಗೊಬಂದು ನಿಲ್ಸೋದಕ್ಕೆ ಏನು ಕಾರಣ? ನಮ್ಗೆ ಬೇಕಾಗಿರಲಿಲ್ಲ ಸರ್ ಇಂಥ ಸಮಸ್ಯೆ. ನಾವೇನೋ ಗೇಯ್ಕೋ ತಿಂತ ಇರೋರು ಈ ಥರ ಸಮಸ್ಯೆಗಳೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಏನು ಮಾಡೋದು ಸರ್ ನಾವು ಹಿಂಗೆ ಮಾಡಿದ್ರೆ? ಈಗ ಅವರಾಯಿತು, ಈಗ 150 ಜನ ತಿರ್ಗಾ ಮತ್ತೆ ಅರೆಸ್ಟ್ ಮಾಡ್ತಾರಂತೆ. ಮನೇಲಿರೋರ್ನೆಲ್ಲ ಕರ್ಕೊಂಡೋದ್ರೆ ನಾವೇನು ಮಾಡೋದು ಸರ್? ಇಲ್ಲಿ ಒಂದ್ ಕೆಲಸ ಮಾಡಕ್ ಹೇಳಿ ಸರ್ ಅವ್ರಿಗೆ. ನಾವೆಲ್ಲ ಫ್ರೀ ಆಗಿರ್ತೀವಿ ಮನೇಲಿ, ನಮ್ಮನ್ನ ಕರ್ಕೊಂಡೋಗಿ ಕುಣ್ಸಕ್ ಹೇಳಿ. ನಾವು ಗಣೇಶನ್ ಬಿಟ್ಟಿದೀವಿ, ನಮ್ಮನ್ನ ಕರ್ಕೊಂಡು ಕುಣ್ಸಕ್ ಹೇಳಿ ಅವ್ರನ್ನ. ಗಂಡಸರು ಬೇಡ, ಗಂಡಸರು ಹೆಂಡತಿ ಮಕ್ಳು ನೋಡ್ಬೇಕು. ಅವರು ನಾಳೆ ದಿವಸ ಹೆಂಡತಿ ಮಕ್ಳಿಗೆ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಬರಲ್ಲ ಸರ್, ಗಂಡಸರೇ ಬರೋದು. ನಮ್ಮನೆ ಗಂಡಸರೇ ಬರೋದು, ಅವ್ರು ಬರಲ್ಲ. ಅವ್ರ ಹೆಂಡತಿ ಮಕ್ಳಿಗೆ ಏನಾರ ಆದ್ರೆ ಅವ್ರು ಓಡೋಗ್ತಾರೆ. ನಮ್ಗೆಲ್ಲ ಏನಾದ್ರು ಏನು ಬರಲ್ಲ. ಇವಾಗ ಹಂಗ್ ಬರೋರಾಗಿದ್ರೆ ನೋಡ್ರಮ್ಮ ನಿಮ್ ಸಮಸ್ಯೆ ಹಿಂಗ ಐತೆ ನೋಡ್ರಮ್ಮ, ಹಿಂಗ್ ಬಿಡಿಸ್ತಿದೀವಿ ಅಂತ ಬಿಡಿಸ್ಬಿಟ್ಟು ಹೋಗ್ಬೋದಾಗಿತ್ತು ಸರ್. ಅವರು ಏನೂ ಪ್ರಾಬ್ಲಮ್ ಮಾಡದೆ ಇರೋರ್ನ ತಾಣಕ್ ಕುಣಿಸ್ಬಿಟ್ಟು ನೀವು ಹೋಗ್ಬಿಟ್ಟು ಆರಾಮಾಗಿ AC ರೂಮಲ್ಲಿ ಕೂತ್ಕೊಂಡ್ರೆ ನಾವೇನ್ ಬೀದಿಲಿ ಇರ್ಬೇಕಾ ಸರ್? ನಾವು ನಿಮ್ಮ ಮನೇಲಿ ಯಾರನ್ನ ಕರ್ಕೊಂಡು ಹೋಗ್ಯಾರಮ್ಮ? ನನ್ನ ಅಣ್ಣ ನನ್ನ ತಮ್ಮನ ಇಬ್ರು ಕರ್ಕೊಂಡು ಹೋಗಿದ್ದಾರೆ ಸರ್ ಅವರು. ಈಗ CC ಫುಟೇಜ್ ಇದೆ ತಾನೆ, ಅದ್ರಲ್ಲಿ ಚೆಕ್ ಮಾಡ್ಬೋದಾಯ್ತಾನೆ. ಗಣೇಶನ್ ಕುಣಿಸೋದೇ ತಪ್ಪ? ಗಣೇಶನ್ ಕುಣಿಸೋದಕ್ಕೆ ಪರ್ಮಿಷನ್ ಕೊಟ್ಟಾರ ಯಾರು? ಪರ್ಮಿಷನ್ ಕೊಟ್ಟಾರ ಯಾರು ಸರ್ ಗಣೇಶನ್ ಕುಣಿಸೋದಕ್ಕೆ? ಅದನ್ನ ಇವಾಗೆಲ್ಲ ಪೊಲೀಸ್ ಸಿಬ್ಬಂದಿ ಇಕ್ಕವ್ರಲ್ಲ, ಅವಾಗ ಇಕ್ಬೋದಾಯ್ತು ತಾನೆ. ಅದನ್ನ ಬಿಟ್ಬಿಟ್ಟು ಏಕಾಏಕಿ ಗಣೇಶನ್ ಬಿಟ್ಬಿಟ್ಟು ಬಂದು ಮನೆಗಿರೋರ್ನ ಒದ್ದಿ ಕರ್ಕೊಂಡು ಹೋಗೋರೆ. ಏನಾರ ಹೆಚ್ಚು ಕಡಿಮೆ ಯಾರು ಬರ್ತಿದ್ರು? ನಾವೆಲ್ಲ ಕೆಲಸ ಇರುತ್ತೆ ಗೆದ್ದಿದ್ದು. ಇನ್ನು ಅವರೇ ಏಕಾಏಕಿ ಅವರೇ ಹಾಕೊಂಡು ಕೇಳ್ತಿದ್ರ? ನಿನ್ನೆ ಬೆಳಿಗ್ಗೆಯಿಂದ ಹಿಡಿದು ಸಂಜೆ 8 ಗಂಟೆ ನಿಂತಿದ್ದಾರೆ. ತೋರಿಸಿ ನಮ್ಮ ಮಕ್ಕಳನ್ನ ತೋರಿಸಿ ಅಂತ ಕಾಲು ಕೈಯೆಲ್ಲ ಇಟ್ಕೊಂಡಿದ್ದಾರೆ. ಮಕ್ಕಳನ್ನ ತೋರಿಸಲ್ಲ ಕರ್ಕೊಂಡು ಹೋಗಿ ಮಂಡ್ಯಕ್ಕೆ ಜೈಲ್ಗೆ ಹಾಕಿದಾರೆ. ಏನ್ ಮಾಡಿದಾರೆ? FIR ಹಾಕಕ್ಕೆ ಏನ್ ಕೊಲೆ ಮಾಡಿದಾರ? ದರೋಡೆ ಮಾಡಿದಾರ? ಕೊಲೆ ಮಾಡಿರೋರ್ನೆಲ್ಲ ಬಿಡ್ಕೊಂಡು ಕೂತಿದ್ದಾರೆ. ಇದಿಷ್ಟು ಕೂಡ ಬದ್ರಿಕೊಪ್ಪರು ಗ್ರಾಮಸ್ಥರು, ಗ್ರಾಮದ ಮಹಿಳೆಯರು ಹೇಳ್ಕೊಂತ ಇರುವಂತದ್ದು. ಸುಖ ಸುಮ್ಮನೆ ಮನೆಯಲ್ಲಿದ್ದವ್ರನ್ನು ಕೂಡ ಬಂಧನ ಮಾಡಿದ್ದಾರೆ. ಜೊತೆಗೆ ಈಗ ಸಾವಾಗಿದೆ. ಸಾಕಷ್ಟು ಪ್ರೀತಿ ಪಾತ್ರರಾಗಿದ್ರು, ಅವ್ರನ್ನ ನೋಡಕ್ಕೆ ಆಗದಂತ ಪರಿಸ್ಥಿತಿಲಿದೆ. ಅವರ ಮಕ್ಕಳನ್ನು ಕೂಡ ನೋಡೋದಕ್ಕೂ ಕೂಡ ಪೊಲೀಸರು ಅವಕಾಶ ಮಾಡಿಕೊಡ್ಲಿಲ್ಲ ಅಂತೇಳಿ TV9 ಮುಂದೆ ಅಳಲನ್ನ ತೋಡ್ಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.